चलो बे निकलते हैं। ಹಲೋ ಗೈಸ್, ನಾವು ಇಲ್ಲಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಟ್ಟು ಇವಾಗ ಬೆಳಗ್ಗೆ ಅನ್ನೋಕ್ಕಾಗಲ್ಲ, ಮಧ್ಯಾಹ್ನ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ಸೊ ಇಲ್ಲಿಂದ ನಾವು ಧನುಷ್ಕೋಡಿ ಕರೆಕ್ಟಾಗಿ ಹೊರಟಿದ್ದೀವಿ. ಇವಾಗ ಸದ್ಯಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ರಾಮೇಶ್ವರಮಲ್ಲಿ. ಕ್ವಿಕ್ಕಾಗಿ ತುಂಬ ಬಿಸಿಲಿತ್ತು. ಕ್ವಿಕ್ಕಾಗಿ ಧನುಷ್ಕೋಡಿ ಕಡೆ ಹೊರಟೇ ಇದ್ವಿ. ಯಾಕೆಂದರೆ ಇವತ್ತಿನ ದಿನ ತುಂಬ ಲಾಂಗ್, ಆಮೇಲೆ ತುಂಬ ಟೈರಿಂಗ್ ದಿನ ಆಗೋ ತುಂಬ ಸಾಧ್ಯತೆ ಇದೆ. ಯಾಕಂದರೆ ನಾವು ಧನುಷ್ಕೋಡಿಗೆ ಹೋಗಿ ಭೇಟಿ ನೀಡಿ ಬಂದಮೇಲೆ ಅಲ್ಲಿಂದ ನಾವು ಕನ್ಯಾಕುಮಾರಿಗೆ ರೈಡ್ ಮಾಡಬೇಕು, ವಿಚ್ ಈಸ್ ಅರೌಂಡ್ 350 ಕಿಲೋಮೀಟರ್ಸ್. ಸೊ ಬನ್ನಿ, ಬೇಗ ಧನುಷ್ಕೋಡಿಗೆ ರೀಚ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ನಮಗೆ ಈ ಥರ ಮಿಡ್ಲೊಂದು ಜಾಗ ಸಿಕ್ತು. ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಫಸ್ಟು ಅಲ್ಲಿಗೆ ಹೋಗೇ ಬರೋಣ, ಯಾಕಂದರೆ ವಾಪಸ್ ಬರ್ತಾ ಈ ಬಿಸಿಲಲ್ಲಿ ನಮಗೆ ಈ ಪ್ಲೇಸ್ನ ಹೋಗಿ ನೋಡೋದಕ್ಕೆ ಮೋಟಿವೇಶನ್ ಇರೋದು. ಆ ಜಾಗದಲ್ಲಿ ಅಷ್ಟೊಂದೇನು ಕಾಸು ಇರಲಿಲ್ಲ, ಆದರೆ ವ್ಯೂ ಮಾತ್ರ ವರ್ತ್ ಇಟ್ ಇದೆ. ಧನುಷ್ಕೋಡಿಗೆ ಹೋಗ್ತಾ ಇರಬೇಕಾದ್ರೆ ದಾರಿಲಿ ನಮಗೆ ಒಂದು ಹಳ್ಳಿ ಸಿಕ್ತು. ಆ ಹಳ್ಳಿ ನೋಡಿದ್ರೆ 1960s ಅಥವಾ 70s ಬಂದಿರೋ ಸುನಾಮಿ ಸೈಕ್ಲೋನಲ್ಲಿ ಡೆಸ್ಟ್ರಾಯ್ ಆಗಿರೋ ಹಳ್ಳಿ ಅದು. ನಾವು ಅದನ್ನು ವಾಪಸ್ ಬರ್ತಾ ನೋಡೋಣ ಅಂತ ಅಲ್ಲಿ ಈ ರೋಡ್ ಇವಾಗ ಸ್ಟ್ರೈಟ್ ಇಲ್ಲಿಂದ 10 ಕಿಲೋಮೀಟರ್ಸ್ ಸ್ಟ್ರೈಟ್, ಎಲ್ಲೂ ಯಾವುದೋ ಡೈವರ್ಷನ್ ಇಲ್ಲದೆ ಸೀದಾ ಧನುಷ್ಕೋಡಿಗೆ. ಆಮೇಲೆ ನೀರು ಕಲರ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ. ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗಿದೆ ಅಂತ ಗೊತ್ತಿಲ್ಲ, ಆದರೆ ನೋಡೋದಕ್ಕೆ ಆ ಕಲರ್, ಆ ಬ್ಲೂ ಕಲರ್ ನೀರು ತುಂಬಾ ಸಖತ್ತಾಗಿದೆ.
ನೋಡೋದಷ್ಟಿಗೆ ಧನುಷ್ಕೋಡಿ ಬಂದೇ ಬಿಟ್ಟಿತ್ತು. ಇಷ್ಟು ದಿನಗಳ ಕನಸು ನಂದು ನನಸಾಗ್ತಾಯಿತ್ತು. ತುಂಬ ಕ್ರೌಡ್ ಆ ದಿನ, ಅದೇ ಪಬ್ಲಿಕ್ ಹಾಲಿಡೇ ಇರೋದ್ರಿಂದ. ಆದರೆ ಇಲ್ಲಿ ಬರೋದಕ್ಕೆ ಆ ಖುಷಿ ಇದೆಯಲ್ಲ, ನಾನು ಹಾಗೂ ನನ್ನ ಜೊತೆ ಬಂದಿರೋ ಹುಡುಗರಿಗೆ ಆ ಖುಷಿ ಎಲ್ರಿಗಿಂತ ಮೇಲೆ ಇತ್ತು. ಸೊ ನಾವು ಫೈನಲಿ ಧನುಷ್ಕೋಡಿ ರೀಚ್ ಆಗಿದ್ದೀವಿ. ಇಟ್ಸ್ ಟೂ ಸನಿ, ಟೂ ಹಾಟ್. ನಾವು ರಾಂಗ್ ಟೈಮ್ ಧನುಷ್ಕೋಡಿಗೆ ಬಂದಿದ್ದೀವಿ. ರಾಂಗ್ ಟೈಮ್ ಆಫ್ ದ ಡೇ. ಯೂಶ್ವಲಿ ಐ ವಿಲ್ ರಿಕಮೆಂಡ್ you guys, if you are planning to come in the morning please, because it's so hot over here, but the place is superb. I mean, this was my dream to come here. ತುಂಬ ಚೆನ್ನಾಗಿದೆ. Yeah, this pole, this is Dhanushkodi, and the water is so clean and very, ಇದು ನಮ್ಮ ನಾರ್ಮಲಿ ನಮ್ಮ ಬೀಚಸ್ ಥರ ಆ ವಾಟರ್ ಆ ಕಲರ್ ಇಲ್ಲ. ಇದು ಪ್ರಾಪರ್ ಒಂದು ಅಕ್ವಾ ಬ್ಲೂ ಕಲರ್ ವಾಟರ್. ತುಂಬ ನೋಡೋದಕ್ಕೆ ಚೆನ್ನಾಗಿದೆ. ಬಟ್ ದ ಹೀಟ್ ಇಸ್ ಬೀಟಿಂಗ್ ಅಸ್. ಹೀಟ್ ಇಸ್ ಟೂ ಮಚ್. ಆದ್ರೂ ಇವತ್ತು ನೋಡಿ ಇಷ್ಟು ರಶ್ ಇದೆ ಇಲ್ಲಿ. ಇವತ್ತು ಡೇಟ್ ಬಂದುಬಿಟ್ಟು ಇವತ್ತು 14th ಆಫ್ ಏಪ್ರಿಲ್. ಬಿಕಾಸ್ ಇಟ್ ಈಸ್ ಅ ಪಬ್ಲಿಕ್ ಹಾಲಿಡೇ, ತುಂಬ ಜನ ಬಂದಿದ್ದಾರೆ. ತುಂಬಾ ಜಾಸ್ತಿ ಹೀಟ್ ಇದೆ. ಇಲ್ಲಿ ನಮಗೆ ಬೈಕ್ ಈ ಪಾಯಿಂಟಲ್ಲಿ ತರಕ್ಕೆ ಬಿಡಲಿಲ್ಲ. ಇಲ್ಲಿಂದ ಒಂದು 100 ಮೀಟರ್ಸ್, 100 ಇಲ್ಲ, ಒಂದು 50 ಮೀಟರ್ಸ್ ಆಚೆ ನಾವು ಬೈಕ್ ನಿಲ್ಲಿಸಿದ್ದೀವಿ. ಬಟ್ ದ ಪ್ಲೇಸ್ ಇಸ್ ಸೋ ಗುಡ್. ಎಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಬಂದು ಪಿಕ್ಚರ್ಸ್ ಅದೆಲ್ಲ ತೊಗೊಳ್ತಾ ಇದ್ದಾರೆ. ಬಟ್ ಇಟ್ ಲುಕ್ಸ್ ವೆರಿ ಕ್ರೌಡೆಡ್. ಬಟ್ ಯೆಟ್ ವಿ ಹ್ಯಾವ್ ಮೇಡ್ ಇಟ್ ಟು ಅವರ್ ಡೆಸ್ಟಿನೇಷನ್. ಒನ್ ಆಫ್ ಅವರ್ ಡೆಸ್ಟಿನೇಷನ್ ಫಾರ್ ದಿಸ್ ರೈಡ್, ಧನುಷ್ಕೋಡಿ. ಜೋಗ್ರಫಿಕಲಿ ಇಂಪಾರ್ಟೆಂಟ್ ಲೊಕೇಶನ್ ಕೂಡ ನಮಗೆ ಇದು ಇಂಡಿಯಾಗೆ. ಇಲ್ಲಿಂದ ಶ್ರೀಲಂಕನ್ ಬಾರ್ಡರ್ಸ್ ಆಲ್ಮೋಸ್ಟ್ ಅರೌಂಡ್ 20 ಕಿಲೋಮೀಟರ್ಸ್. ಶ್ರೀಲಂಕನ್ ಬಾರ್ಡರ್ಸ್ ಒಂದು 5-10 ಕಿಲೋಮೀಟರ್ಸ್ ಇಲ್ಲಿಂದ ಹೋದ ತಕ್ಷಣ ಇಂಟರ್ನ್ಯಾಷನಲ್ ವಾಟರ್ ಸ್ಟಾರ್ಟ್ ಆಗಿಬಿಡುತ್ತೆ, ಇಂಡಿಯಾ ಆ್ಯಂಡ್ ಶ್ರೀಲಂಕಾ ಮಧ್ಯ. ಯಾ, ಐ ಆಮ್ ನಾಟ್ ಏಬಲ್ ಟು ಸಿ ಶ್ರೀಲಂಕಾಸ್ ಬಾರ್ಡರ್ ಫ್ರಮ್ ಹಿಯರ್ ದೋ, ಬಟ್ ಐ ಆಮ್ ಪ್ರೆಟಿ ಶ್ಯೂರ್ ಇಟ್ಸ್ ವೆರಿ ನಿಯರ್. ಯಾ, very close to a neighboring country. ಇವತ್ತೇನಂದರೆ ಇಲ್ಲಿ ನಾನು ಬೇರೆ ವ್ಲಾಗ್ಸ್ ಎಲ್ಲ ನೋಡಿದಾಗ ಇಲ್ಲಿ ಇಷ್ಟು ರಶ್ಶು ಮತ್ತು ಅದು ಸ್ಟಾಲ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಬಟ್ ನಾನು ಇವಾಗ ಏನು ನೋಡಿದ್ದೀನೇನೆಂದರೆ ತುಂಬ ಸ್ಟಾಲ್ಸ್ ಇದೆ ನಿಮಗೆ ಈ ಥರ ಕೀಚೇನ್, ಯುನೀಕ್ ಶೆಲ್ ಐಟಮ್ಸಿಂದ. ಸೊ ನೀವು ಈ ಹಾಟ್ ಸನ್ನಲ್ಲಿ ಇಲ್ಲಿ ಬಂದರೆ ನೀವೆಲ್ಲ ಇದನ್ನ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ತುಂಬ ಐಟಮ್ಸ್ ಚೆನ್ನಾಗಿದೆ. ಸೊ ಯಾ, ಐ ಆಮ್ ಹ್ಯಾಪಿ. ವಾಟರ್ಸ್ ನೋಡಿ, ಇಲ್ಲಿ ವಾಟರ್ಸ್ ಫುಲ್ ಬ್ಲೂ ಕಲರ್. ಜನ ನೋಡ್ಬೋದು ನೀವು, ತುಂಬ ಜನ ಇದ್ದಾರೆ. ಬರೋದು ಬೈಕ್ ರೈಡ್ ಕಷ್ಟ.
exactly. It is for this view, yes, always ready. Worth it. ನೋಡ್ತಾ ಇದ್ದೀರಾ ಇವಾಗ ಫುಲ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಫುಲ್ ಟೋಟಲ್ ಪ್ಯಾಕಿಂಗ್ ಆಗಿದೆ. ಲಗೇಜ್, ಸ್ಯಾಡಲ್ ಸ್ಟೇ, ಟಾಪ್ ರ್ಯಾಕು, ಟ್ಯಾಂಕ್ ಬ್ಯಾಗ್. ಆಮೇಲೆ ರೂಮಲ್ಲಿ ಒಂದು ಇಯರ್ಫೋನ್ ಮರ್ತು ಬಂದುಬಿಟ್ಟಿದ್ದ ನಮ್ಮ ಹುಡುಗ. ಬಟ್ ಆ ರೂಮವರು ಒಳ್ಳೆಯವರು ಕೊಟ್ಟಿದ್ದಾರೆ. ಇವಾಗ ಟೈಮ್ ಬಂದುಬಿಟ್ಟು 5 o'clock ಸಮಥಿಂಗ್. ಇವಾಗ ನಾವು ಇಲ್ಲಿಂದ ಕನ್ಯಾಕುಮಾರಿಗೆ ಹೊರಡಬೇಕು. ತುಂಬಾ ಜಾಸ್ತಿ ಸೆಕೆ ಇದೆ. ಸ್ನಾನ ಮಾಡ್ಕೊಂಬಂದು ಆಚೆ ನಿಂತ್ರೂ ಸೆಕೆನೇ ಸೆಕೆ. ನಾವು ಸ್ಟೇ ಆಗಿದ್ದು ಈ ಪ್ಲೇಸಲ್ಲಿ. ನಿನ್ನೆ ಬರೋದಕ್ಕೆ ಲೇಟ್ ಆಯಿತು. ನಾವು ಬಂದು ಇಲ್ಲೇ ಬಂದು ಅಕಾಮಡೇಷನ್ ಹುಡುಕಿದ್ದು. ಆನ್ಲೈನ್ ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಒಳ್ಳೆ ರೂಮ್ಸ್ ಇತ್ತು. AC ರೂಮ್ಸ್. ಇಲ್ಲಿ AC ರೂಮ್ಸ್ ಇಲ್ಲದೆ ನಡೆಯೋದೇ ಇಲ್ಲಪ್ಪ, ಅಷ್ಟು ಕಷ್ಟ ಇಲ್ಲಿ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಕನ್ಯಾಕುಮಾರಿ. ಸೊ ಅಲ್ಲಿ ಹೊರಡಿದ ಮೇಲೆ ಹೆಂಗಿರುತ್ತೆ. ಅಲ್ಲೂ ನಾವೇನೋ ಪ್ರೀ ಬುಕ್ಕಿಂಗ್ ಮಾಡಿಲ್ಲ. ಸೊ ಲೆಟ್ಸ್ ಫೇಸ್ ಇಟ್ ರಾಕ್. ವಿಲ್ ಗೋ ಆ್ಯಂಡ್ ಫೈಂಡ್. ಬಟ್ ಎಲ್ಲರಿಗೂ ಮುಂಚೆ ಇವಾಗ ನಾವು ಹೋಗಿ ಊಟ ಮಾಡಬೇಕು. ನಾವು ಬೆಳಗ್ಗೆಯಿಂದ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ದೀವಿ. ಅದಾದಮೇಲೆ ಧನುಷ್ ಕುಡಿಯೋದ್ಮೇಲೆ ತುಂಬಾ ಹೀಟ್ ಇತ್ತು ಅಲ್ಲಿ. ಸೊ ಅದಕ್ಕೆ ಲೈಕ್ ಗೈಸ್, ನಾವು ಇವತ್ತು ಇದ್ದೀವಿ ಇವಾಗ ಪಂಬನ್ ಬ್ರಿಡ್ಜ್, ದ ಮೈಟಿ ಪಂಬನ್ ಬ್ರಿಡ್ಜ್. ತುಂಬ ಫೇಮಸ್, ನಿಮಗೆ ಗೊತ್ತಿರೋ ಥರ. ದ ರೈಲ್ವೆ ಟ್ರ್ಯಾಕ್ ಹಿಯರ್. ದಿಸ್ ಒನ್ ಇಸ್ ದ ಓಲ್ಡ್ ಒನ್, ದಟ್ ಈಸ್ ದ ನ್ಯೂ ಒನ್. ಆ್ಯಂಡ್ ರೀಸೆಂಟಾಗಿ ಅದರದ್ದು ಇನಾಗ್ರೇಷನ್ ಮಾಡಿದ್ದಾರೆ PM ಅವರು. ಆ್ಯಂಡ್ ಹಿಯರ್ ವಿ ಆರ್ ಕ್ರಾಸಿಂಗ್ ದಿಸ್ ವೆರಿ ಫೇವ್ರೇಟ್ ಆಫ್ ದ ಟೂರಿಸ್ಟ್. ಇಟ್ ಲುಕ್ಸ್ ಬ್ಯೂಟಿಫುಲ್. ನಾವು ನಿನ್ನೆ ಬಂದಾಗ ಇಲ್ಲಿ ನೈಟ್ ಟೈಮ್ ಇತ್ತು, ಸೊ ನಾವು ಕರೆಕ್ಟಾಗಿ ಅದನ್ನು ನೋಡೋದಕ್ಕಾಗಿರಲಿಲ್ಲ. ಬಟ್ ನಾವು ವೆನ್ ಯು see it, you see across both the sides of this bridge and it's very beautiful. ನೋಡಿದ್ದೆ ತುಂಬ ಸಲ ಬ್ಲಾಗ್ಸಲ್ಲೆಲ್ಲ, ಬಟ್ ನಾನು ರಿಯಲಾಗಿ ಬಂದು ನೋಡಬೇಕಂತ ತುಂಬ ಆಸೆ ಇತ್ತು. ಆ್ಯಂಡ್ ಟು ಟೆಲ್ ಯು ಗೈಸ್, I can see the tip of, that Indian mainland from here, connects the Rameswaram, by the help of this mighty Pamban bridge. It's beautiful. ರಾಮೇಶ್ವರಂ ಪಂಬನ್ ಬ್ರಿಡ್ಜ್ನ ಮುಗ್ಕೊಂಡ್ಬಿಟ್ಟು ನಾವು ಕನ್ಯಾಕುಮಾರಿ ಕಡೆಗೆ ಹೊರಟ್ವಿ. ಹಾಗೆ ದಾರಿಯಲ್ಲಿ ಹೋಗ್ತಾ ಒಂದು ಕಡೆ ರಾತ್ರಿ ಇಲ್ಲಿ ನೋಡಿ ಒಂದು ಕಡೆ ಬ್ರೇಕ್ ತೊಗೊಂಡ್ವಿ. ಮಚ್ ನೀಡೆಡ್ ಬ್ರೇಕ್ ಅಂತ ಹೇಳ್ಬೋದು, ಯಾಕಂದರೆ ತುಂಬ ಓಡಿಸಿ ಸುಸ್ತಾಗಿತ್ತು ಆ ದಿನ. ಆಮೇಲೆ ನಾವು ರೀಚ್ ಆದ್ವಿ ನೋಡಿ ಕನ್ಯಾಕುಮಾರಿ. ಇದು ನೆಕ್ಸ್ಟ್ ಡೇ ಕನ್ಯಾಕುಮಾರಿ. ನಾನು ನಿನ್ನೆ ರಾತ್ರಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿದೆ. ನಾವು ಬಂದಿದ್ದು ಒಂದು ಸನ್ಸೆಟ್ ಪಾಯಿಂಟ್ಗೆ. ಇವಾಗ ಸನ್ಸೆಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ. ತುಂಬ ಚೆನ್ನಾಗಿತ್ತು ಸನ್ಸೆಟ್ಟು. ಆಮೇಲೆ ನೆಕ್ಸ್ಟ್ ರಾಕ್ ಮೆಮೋರಿಯಲ್ಗೆ ಕಡೆ ಹೊರಟ್ವಿ. ಹೆಲೋ ಎವ್ರಿವನ್, ಇವಾಗ ನೋಡ್ತಾ ಇದ್ದೀರಾ, ನಾವು ಈ ಬೋಟ್ ಕಡೆ ಹೋಗ್ತಾ ಇದ್ವಿ. ಈ ಬೋಟಲ್ಲಿ ಕೂತ್ಬಿಟ್ಟು ಅಲ್ಲಿ ಹೋಗ್ತಾ ಇರೋದು ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್. ಇಲ್ಲಿ ಲೈಫ್ ಜಾಕೆಟ್ ಕೊಡ್ತಾ ಇದ್ದಾರೆ ಬೋಟಲ್ಲಿ ಹೋಗೋದಕ್ಕೆ. ಸೊ ನಾವು ಒಂದು ಲೈಫ್ ಜಾಕೆಟ್ ತೊಗೊಳ್ಳೋಣ.
ಡೇ 3 ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಆದರೆ ಲೇಟ್ ಆಗೋಯ್ತು ನಮಗೆ ರೈಡ್ ಮಾಡಿಸಿ ಹೋಟೆಲ್ ಹುಡುಕಿ ಇಲ್ಲಿ ಬಂದು ಸ್ಟೇ ಆಗೋದಕ್ಕೆ. ನಾವು ಇವಾಗ ನಾವು ಏನು ಮಾಡ್ತಾ ಇರೋದಂದರೆ, ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಧುರೈ ಫ್ರಮ್ ಕನ್ಯಾಕುಮಾರಿ. It's 240 kilometers from here. As you can see, we stayed in this place called TRB Residency. Trust me guys, very nice rooms, and we got them in, very affordable and very budget friendly price. Exactly. So it's time to say bye bye to Kanyakumari. It was very nice staying here for almost 2 days. The place is very beautiful. ತುಂಬಾನೇ ಚೆನ್ನಾಗಿದೆ. People are very welcoming. And the only thing is it's too hot, which we all know. It's gonna be hot because it is south. But we have taken one more destination from a part of India. This is something I wanted to do from so long, since the day I got my bike. ವಾಶ್ ಮಾಡಿಸಿದ್ವಿ, ಗಾಡಿ ಮಾಡಿಸಿ ಅವರು ವಾಶ್ ಮಾಡೋರು ಫುಲ್ ಪಾಲಿಶ್ದು ಯಾವುದೋ ಒಂಥರ ಲಿಕ್ವಿಡ್ ಹಾಕ್ಬಿಟ್ರು ಗಾಡಿಗೆ. ಅದು ಅನ್ನೋಯಿಂಗ್ಲಿ ಲಿಕ್ವಿಡ್ಸು ನಮ್ಮ 3 ಗಾಡಿ ಡಿಸ್ಕ್ಗೂ ತಾಗ್ಬಿಟ್ಟಿದೆ. ಸೊ ಸ್ವಲ್ಪ ಬ್ರೇಕಿಂಗಲ್ಲಿ ಟಚ್ ಸಿಗ್ತಾಯಿಲ್ಲ, ಅದು ಬ್ರೇಕಿಂಗಲ್ಲಿ ಆ ಬೈಟ್ ಜಾಸ್ತಿ ಸಿಗ್ತಾಯಿಲ್ಲ. ಸೊ ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅದು ಆರೋವರೆಗೂ ನಾವು ಒಂದು ಸ್ವಲ್ಪ ಸ್ಲೋ ಓಡಿಸೋಣ ಅಂತ ಅಂದ್ಕೊಂಡು ಓಡಿಸ್ತಾ ಇದ್ದೀವಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ವಿಂಡ್ ಮಿಲ್ಸ್ ಸ್ಟಾರ್ಟ್ ಆದರೆ ಇಲ್ಲಿಂದ ಒಂದು ಮಿನಿಮಮ್ 10 to 15 kilometers ಆನ್ ದ ಸ್ಟ್ರೆಚ್ ವಿಂಡ್ ಮಿಲ್ಸ್ ಇದ್ದಾವೆ. ನೀವು ನೋಡ್ಬೋದು ಇಲ್ಲಿ, ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ, ಬಟ್ ಲುಕ್ ಅಟ್ ದೋಸ್ ಬ್ಯೂಟಿಫುಲ್ ವಿಂಡ್ ಮಿಲ್ಸ್. ಆ್ಯಂಡ್ ಇವತ್ತು ಸದ್ಯ ಕನ್ಯಾಕುಮಾರಿ ಬೈಕ್ ರೈಡ್ ಹೋಗೋ ಕನಸು ನಮ್ಮದು ನನಸಾಗ್ಬಿಟ್ಟಿತ್ತು. ಇವಾಗ ಕನ್ಯಾಕುಮಾರಿಗೆ ಬೈ ಅಂದು ಮಧುರೈಗೆ ಹಾಯ್ ಏನೋ ಸಮಯ ಬಂದುಬಿಟ್ಟಿತ್ತು. ಸೊ ಕನ್ಯಾಕುಮಾರಿ ನಾವು ಅಲ್ಲಿಂದ ಡಿಪಾರ್ಚರ್ ಮಾಡ್ಕೊಂಬಿಟ್ಟು ಇವಾಗ ಮಧುರೈ ಕಡೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಇದೇ ನಂದು ಲಾಸ್ಟ್ ವಿಡಿಯೋ ಕ್ಲಿಪ್ ಆಗಿತ್ತು ಈ ಬ್ಲಾಗ್ದು. ಮಧುರೈಯಲ್ಲಿ ನನಗೆ ವಿಡಿಯೋ ಹಾಗೆ ಬ್ಲಾಗ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಬಟ್ ತುಂಬಾ ಮೆಮೊರೇಬಲ್ ಟ್ರಿಪ್ ಆಗಿತ್ತು. ಮಧುರೈನ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ನಾವು ಬೆಂಗಳೂರು ಕಡೆ ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ದ ಎಂಡ್ ಆಫ್ ಆರ್ ಬ್ಯೂಟಿಫುಲ್ ಜರ್ನಿ, ಮೈ ಮೋಸ್ಟ್ ಚೆರಿಷಬಲ್ ಮೆಮರಿ ಅಂತ ಹೇಳ್ಬೋದು. ಇಟ್ ವಾಸ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಐ ಹೋಪ್ ಯು ಗೈಸ್ also go and visit this beautiful place. Thank you so much for watching. Until next time.